ಲೆಕ್ಕ ಮಾಡ್ಬೇಕೀಗ ಮೆಂಟಲ್ ಎಬಿಲಿಟಿ ಇದೇನು ಸರ್ ಇದು ಮ್ಯಾಥಮೆಟಿಕ್ಸಾ ಅಥವಾ ಏನಾದ್ರು ಟ್ರಿಕ್ಸ್ ಇದೆಯಾ ಅದಕ್ಕೆ? ಏನು ಮೆಂಟಲ್ ಎಬಿಲಿಟಿ ಸರ್ ನೋಡ್ರಿ, ಈಗ ನಾನೇ ಒಂದು PSI ಕ್ಯಾಂಡಿಡೇಟ್ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾಂಡಿಡೇಟ್, ನಾನು ಏನು ಮಾಡ್ಬೇಕು ಫಸ್ಟಿಗೆ ಮೆಂಟಲ್ ಎಬಿಲಿಟಿ ಅಂತಂದ್ರೆ ನಾನು ಪ್ರಶ್ನೆ ಪತ್ರಿಕೆ ಸರ್ PC PSI ಪ್ರಶ್ನೆ ಪತ್ರಿಕೆ ಡೈಲಿ ಒಂದು ಮಿನಿಮಮ್ ಒಂದು 2ರಿಂದ 3 ಪ್ರಶ್ನೆ ಪತ್ರಿಕೆ ಸ್ಟಡಿ ಮಾಡ್ತೀನಿ. ಮೆಂಟಲ್ ಎಬಿಲಿಟಿನ ನಾವು ನೋಡ್ರಿ, ನನಗೆ ಮೆಂಟಲ್ ಎಬಿಲಿಟಿ ಬರಂಗಿಲ್ಲ, ಬಟ್ ನಾನು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಏನು ಮಾಡಿದೆ, ಬುಕ್ ಉಳ್ದ ಒಂದು 4-5 ಪುಸ್ತಕ ತಗೊಂಡೆ, 4-5 ಪುಸ್ತಕದ ಪ್ರಾಕ್ಟೀಸ್ ಮಾಡಕ್ಕೆ ಹೋದೆ ಆಯ್ತು, ಬರ್ತಿದ್ವು, ಎಕ್ಸಾಮ್ ಬರೆಯಕ್ಕೆ ಹೋದೆ, ಎಕ್ಸಾಮ್ನಾಗ ಬರ್ತಿದ್ದಿಲ್ಲ ಅವು. ನಾನು ಪ್ರಶ್ನೆ ಪತ್ರಿಕೆ ಫುಲ್ಲು ಸ್ಟಡಿ ಮಾಡಿದ್ಮೇಲೆ ಈಗ ನೋಡ್ರಿ ಎಕ್ಸಾಂಪಲ್ ಈಗ 2002ದಾಗ ಮೆಂಟಲ್ ಎಬಿಲಿಟಿ PC ಕ್ವಶನ್ ಪೇಪರ್ನಾಗ ಒಂದು 8-10 ಬಂದಿರ್ತಾವಲ್ಲ ಸರ್, ಅವು 8-10 ಕರೆಕ್ಟಾಗಿ ಬಿಡಿಸ್ಬೇಕು. ಕ್ವಶನ್ ಪೇಪರ್ನಾಗ ಇದ್ದಂಥ ಮೆಂಟಲ್ ಎಬಿಲಿಟಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಒಂದು 100 ಕ್ವಶನ್ ಪೇಪರ್ನಾಗ ಇದ್ದಂಥ ಮೆಂಟಲ್ ಎಬಿಲಿಟಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ 100ಕ್ಕೆ 99% ಅವೇ ಮೆಂಟಲ್ ಎಬಿಲಿಟಿ, ಅಂಕಿಅಂಶಗಳು ಚೇಂಜ್ ಅಷ್ಟೇ. ಈಗ ನೋಡ್ರಿ ಸರ್, ವಯಸ್ಸು ಪತ್ತೆ ಹಚ್ಚುವುದು 100 ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 50 ಸಲ ಬಂದಿರ್ತದೆ, ಅದು 50 ಸಲ ಪ್ರಾಕ್ಟೀಸ್ ಮಾಡಿಬಿಡೋಕು. ವಯಸ್ಸು ಪತ್ತೆ ಹಚ್ಚುವುದು ಬಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಬಿಡಿಸೋಂಥ ಕೆಪಾಸಿಟಿ ಬರ್ತದೆ. ಅಂದ್ರೆ ನಮ್ದೇನು ಪ್ರಕಾರ ಅಂತ ಕೊಟ್ರಿಗಿನ ಪ್ರಶ್ನೆ ಪತ್ರಿಕೆದಲ್ಲಿ ಇದ್ದಂಥ ಮೆಂಟಲ್ ಎಬಿಲಿಟಿ ಔಟ್ನೆಲ್ಲ ಪರ್ಫೆಕ್ಟ್ ಆಗಿ ಬಿಡಿಸ್ಬೇಕು. ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ ಪುಸ್ತಕ ಬೇಕಂದ್ರೆ ಇವರು ಗುರುರಾಜಂ ಬುಲ್ಬುಲೆ ಅವರು ತುಂಬಾ ಕಲರ್ಫುಲ್ ಆಗಿ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಬಿಡಿಸ್ಯಾರ ಸರ್. ಅದನ್ನ ಬೇಕಾದ್ರೆ ಅದನ್ನ ಇಟ್ಕೊಂಡ್ಕೆಸೆ ನಾವು ಆ ಪುಸ್ತಕ ತಗೊಂಡು ನಾವು ಬರೀ ಅದನ್ನ ಪ್ರಾಕ್ಟೀಸ್ ಮಾಡೋದಲ್ಲ, ಆ ಪುಸ್ತಕ ಹಿಡ್ಕೊಂಡ್ಕೆಸೆ ಪೊಲೀಸ್ ಕಾನ್ಸ್ಟೇಬಲ್ PSI ದಲ್ಲಿ ಏನ್ ಕೊಟ್ಟಿದ್ದಾನೆ ಇದನ್ನ ಅಲ್ಲಿ ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು. ಈಗ ನಾನು 98 ಕ್ವಶನ್ ಪೇಪರ್ ಹುಡುಗ ಕೊಟ್ರಿಗಿನ ಈಗ ಬಿಡಿಸಪ್ಪ ಅಂತಂದ್ರೆ 8ರಿಂದ 10 ಪ್ರಶ್ನೆ ಉತ್ತರನ ಕಂಠಪಾಠ ಮಾಡೋದು ಹೇಳೋದಲ್ಲ, ಅದು ಹೆಂಗ್ ಬಂತಂತ ಹೇಳ್ಬೇಕು. ಇಂಪಾರ್ಟೆಂಟ್ ಸರ್, ಇನ್ನೊಂದು ಸರ್, ಈಗ ಎಕ್ಸಾಂಪಲ್ ಈಗ ನಾನು 2012 ಪ್ರಶ್ನೆ ಪತ್ರಿಕೆದಲ್ಲಿ KSRP ಸಬ್ ಇನ್ಸ್ಪೆಕ್ಟರ್ದಲ್ಲಿ 40 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಬಂದಿದ್ದವು. 40 ಮೆಂಟಲ್ ಎಬಿಲಿಟಿದಾಗ KSRP ದಲ್ಲಿ ಸಿವಿಲ್ PSI ಅಷ್ಟೆಲ್ಲ ಬಳಂಗಿಲ್ಲ, KSRP ಯಲ್ಲಿ 40 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ, ಒಂದು ಮಿನಿಮಮ್ 4-5 ಕ್ವಶನ್ ಪೂರ್ತಿ ಟಫ್ ಇದಾವ, ಒಂದೊಂದು ಅರ್ಧ ಪೇಜ್ ಅದ ಮೆಂಟಲ್ ಎಬಿಲಿಟಿ. ನಾನು ಅದರ ಕ್ವಶನ್ ಪೇಪರ್ ತಗೊಂಡು ಮೆಂಟಲ್ ಎಬಿಲಿಟಿ ಟೀಚರ್ ತಗೋದೆ, ಇದು ನೋಡಮ್ಮಪ್ಪ ನಾಳೆ ಬಾ, ನೋಡಮ್ಮ ಇದು ನಾಳೆ ಬಾ, ಈ ಟೈಪ್ ಏನಾರು ನನಗೆ ಹೇಳಿಲ್ಲ ಅದು ಮೆಂಟಲ್ ಎಬಿಲಿಟಿ. ನಾನೇನ್ ಮಾಡಿಬಿಟ್ಟೆ, ಉತ್ತರಗಳು ಪ್ರಾಕ್ಟೀಸ್ ಕೀ ಆನ್ಸರು ಮೆಂಟಲ್ ಎಬಿಲಿಟಿ ಮಾಡಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಉತ್ತರ ನೋಡ್ಕೊಂಡ್ ಬರೀ ಪರ್ಫೆಕ್ಟ್ ಆಗಿ. ಹುಡುಗರಿಗೆ ಮತ್ತೆ ಮೆಂಟಲ್ ಎಬಿಲಿಟಿ ಹುಡುಗರು ಪರ್ಫೆಕ್ಟ್ ಇರ್ತಾರೆ, ಅವ್ರ ತಗ ಹೋಗಿ ಕೇಳಿ ಹೆಂಗ್ ಬಂತ ನೋಡಪ್ಪ, ಫುಲ್ ಟಫ್ ಐತಿದ ಬರಂಗಿಲ್ಲ ಹಂಗನೋರು. ನಾನೇನ್ ಮಾಡಿದ್ದೆ, ಉತ್ತರ ಅಷ್ಟೇ ತಿಳ್ಕೊಂಡೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ. ಫೈನಲ್ ಕೀ ಆನ್ಸರ್ 2012 KSRP ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 1-2 ತಿಂಗಳ ಬಿಟ್ಟಿಗೆಸೆ KSIS ಎಕ್ಸಾಮ್ ಮಾಡಿದ್ದೆ, KSISF. ಇದರಲ್ಲಿ 4-5 ಫುಲ್ ಟಫ್ ಇದ್ವಲ್ಲ ಸರ್ ಕ್ವಶನ್ ಮೆಂಟಲ್ ಎಬಿಲಿಟಿ, ಸೇಮ್ ಅದೇ ಕ್ವಶನ್ ಅವೇ ಆಪ್ಷನ್ಸ್ ಪಿಕ್ ಮಾಡಿ KSISF ನಾಗ ಹಾಕ್ಯಾನ. ನಾನ್ ಎಕ್ಸಾಮ್ ಬರಕ್ ಹೋಗಿನಿ, ಬಟ್ ನನಗೆ ಮಾಡಕ್ ಬರವಲ್ತು, ಉತ್ತರ ಗೊತ್ತಿದವಲ್ಲ, ಉತ್ತರ ಹಾಕಿದೆ. ನಾವು ಹೆಂಗ್ ಹಾಕಿವಿ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಹಾಕೋದು ಇಂಪಾರ್ಟೆಂಟ್ ಐತೆ, ಅದು ಗೊತ್ತಿರಲ್ಲ. ಇಂಪಾರ್ಟೆಂಟ್ ಏನಂತಂದ್ರೆಗಿನ ನಮಗ್ ಮೆಂಟಲ್ ಎಬಿಲಿಟಿ ಮಾಡಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಮಾಡಕಂದ್ರೆಗಿನ ಬರಲೇಬೇಕು. ಯಾವುದೋ ಒಂದು ಕಷ್ಟ ಇತ್ತಂದ್ರೆಗಿನ ಅದ್ರ ಉತ್ತರನ ತಿಳ್ಕೊಬೇಕು ಲಾಸ್ಟಿಗೆ. ಫೈನಲ್ ಕೀ ಆನ್ಸರ್ ತಿಳ್ಕೊಂಡ್ರಿಗಿನ ಸೇಮ್ ಅದೇ ರಿಪೀಟ್ ಆಗಂತ ಚಾನ್ಸಸ್ ಇರ್ತದ. ರಿಪಿಟೇಷನ್ ಆಗ್ಯಾವ ಸರ್, ಬಹಳ ಸಲ ಆಗ್ಯಾವ. ನೀವು ಬೇಕಾದ್ರೆ ಫೋಟೋ ಹೊಡೆದಕ್ಕೆ ನಾವು ವಾಟ್ಸ್ಆಪ್ಗೆ ಹಾಕಂದ್ರೆ ಹಾಕ್ತೀನಿ, ಬಹಳ ಇಂಪಾರ್ಟೆಂಟ್. ನಾವು ಪೇಪರ್ ನೋಡ್ತಾ ಇರ್ತೀವಲ್ಲ, ಮೋಸ್ಟ್ ರಿಪೀಟೆಡ್ ಇರುತ್ತೆ. ಅದಕ್ಕೆ ಈಗ ಹಳೆ ಪೇಪರ್ ಸಾಲ್ವ್ ಮಾಡ್ತಾ ಇದೀನಿ ನಮ್ಮ ಯೂಟ್ಯೂಬ್ ಅಲ್ಲಿ. ಈಗ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ಸರ್ PC PSI ಮೆಂಟಲ್ ಎಬಿಲಿಟಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿಬಿಟ್ರಿಗಿನ ಮೆಂಟಲ್ ಎಬಿಲಿಟಿ 15 ಬರಲಿ 20 ಬರಲಿ, ನೀವು ಅಷ್ಟು ಕಷ್ಟ ಹಾಕಂತ ಕೆಪಾಸಿಟಿ ಬರ್ತದೆ. ಎಸ್ ಸರ್, ಇಲ್ಲಿಗೆ ಮೇಜರ್ ಕಂಟೆಂಟ್ಗಳು ಮುಗಿತಾ ಬಂತು. ಇದ್ರ ಆಚೆಗೆ ಆ ವಿಜ್ಞಾನಿಗಳು ಇದು ಕಂಡಿಡಿದ್ರು, ಇದರ ಮಾಪನ ಯಾವ್ದ್ರಲ್ಲಿ ಮಾಡ್ತೀರಾ, ಈ ತರ ಎಲ್ಲ ಒಂದು ಸ್ಟ್ಯಾಟಿಕ್ GK ಇರುತ್ತೆ. ಸ್ಟ್ಯಾಟಿಕ್ GKನ ಪ್ರಶ್ನೆ ಪತ್ರಿಕೆನೇ ಪರ್ಫೆಕ್ಟ್ ಆಗ್ಬೇಕು. ಪ್ರಶ್ನೆ ಪತ್ರಿಕೆ ಪರ್ಫೆಕ್ಟ್ ಆಗಿಬಿಟ್ರಿಗಿನ ಸ್ಟ್ಯಾಟಿಕ್ GK ಅಲ್ಲೇ ಬರುತ್ತೆ ಸರ್. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನೀತಿ ಶಿಕ್ಷಣ ಅಂತ ಬರ್ತದೆ ಸರ್, ನೀತಿ ಶಿಕ್ಷಣಗೂ ಇದೆ. ನೀತಿ ಶಿಕ್ಷಣ ಅಂತಂದ್ರೆಗಿನ ಈಗ ನೋಡ್ರಿ ಎಕ್ಸಾಂಪಲ್ ಕ್ವಶನ್ ಪೇಪರ್ ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಇಲ್ಲ. ಕ್ವಶನ್ ಪೇಪರ್ ನಲ್ಲಿ ಸರ್ ಏನಂತ ಕೊಟ್ಟಿರ್ತಾನ, ಒಬ್ಬ ವ್ಯಕ್ತಿ ರೈಲು ಅಳಿ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ ನಿಂತಿರ್ತಾನೆ. ಕ್ವಶನ್ ಇದು, ರೈಲು 100 ಗಜ ಅಂತರದಿಂದ ಬರ್ತಿರ್ತದೆ ಅಷ್ಟೇ, 100 ಗಜ ಅಂದ್ರೆ 100 ಮೀಟರ್ ಅಷ್ಟೇ ರೈಲು ಬರಕತ್ತದ ಫುಲ್ ಸ್ಪೀಡ್ನಾಗ. ನಾವು ಅವ್ನ ಪಕ್ಕದಾಗ ಇದೀವಿ, ನೀನೇನ್ ಮಾಡ್ತೆ ಅಂತ ಕೊಡ್ತಾನೆ. ಆ ವ್ಯಕ್ತಿಯ ಕಡೆಯ ಆಸೆ ಕೇಳುತ್ತಿ ಒಂದೇ ಆಪ್ಷನ್ಸ್, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಅಲ್ಲಿ ಹೇಳಿ ಬರುತ್ತಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತಿ, ಇಲ್ಲ ಆ ವ್ಯಕ್ತಿ ನಳದಕ್ಕೆ ಬಿಸಾಕತ್ತಿ, ಇಂಥ ಪ್ರಶ್ನೆ ಇರ್ತಾವ. ಇದು ಕಾಮನ್ ಸೆನ್ಸ್, ಯಾರು ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನಾವು ಪ್ರಶ್ನೆ ಪತ್ರಿಕೆದಾಗ ಏನ್ ಇಂಥವು ಕೇಳೇನಲ್ಲ ಅವ್ರ ಉತ್ತರಗಳು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರಿ ನೆಕ್ಸ್ಟ್ ಎಥಿಕ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ ಬಂದ್ರೆ ಹಾಕಂತ ಕೆಪಾಸಿಟಿ ಬರ್ತದ. ಇಲ್ಲ ಅಂದ್ರೆ ಗುಡಿಸಲಿಗೆ ಬೆಂಕಿ ಹಚ್ಚಿರ್ತದ, ಎಲ್ಲರೂ ವಿಡಿಯೋ ಮಾಡ್ತಿರ್ತಾರ, ನೀನೇನ್ ಮಾಡ್ತಿ, ನೀನು ವಿಡಿಯೋ ಮಾಡ್ತಿ, ಇಲ್ಲಾಂದ್ರೆ ನೀನು ಎಲ್ಲ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಿ, ಇಲ್ಲ ಆ ಬೆಂಕಿನ ಆರ್ಸಕ್ ಪ್ರಯತ್ನ ಪಡುತ್ತಿ, ಆ ಬೆಂಕಿನ ಆರ್ಸಕ್ ಪ್ರಯತ್ನ ಪಡ್ಬೇಕು ಸರ್. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್. ಇಲ್ಲಾಂದ್ರೆಗಿನ ಒಂದು ರಸ್ತೆ ಅಪಘಾತವಾಗಿರುತ್ತದೆ, ರಸ್ತೆದ ಒಂದು ರಕ್ತದ ಮಡುವಿನಲ್ಲಿ ಬಿದ್ದು ಒಬ್ಬ ವ್ಯಕ್ತಿ ಒದ್ದಾಡ್ತಿರ್ತಾನ, ರೌಂಡ್ ಜನ ನಿಂತಿಕೆ ವಿಡಿಯೋ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ನೀನಲ್ಲಿ ಹೋಗುತ್ತಿ,
ಅಲ್ಲಿ ನಿಂತವರೆಲ್ಲ ಇವನೇ ನೋಡಿ ಮಾಡಿದ್ದ ಅಂತ ಹೇಳ್ತಾರ, ಅವಾಗ ನೀನೇನ್ ಮಾಡ್ತಿ? ನಾನು ಅಲ್ಲ ಅಂತ ವಾದ ಮಾಡ್ತಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿ, ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಮಾಡುತ್ತಿ, ಇಲ್ಲಾಂದ್ರೆ ನಾ ಸುಮ್ಮನೆ ಗಪ್ಚುಪ್ ನಿಂತು ಬಿಡ್ತಿ. ಈ ಟೈಪ್ ಕೊಟ್ಟಿರ್ತಾನೆ. ಅಂದ್ರೆ ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಮಾಡ್ಬೇಕು. ಇಂಥ ಪ್ರಶ್ನೆಗಳು ತುಂಬಾ ಸರಳ. ನಮಗೊಂದು 7 ಪ್ರಶ್ನೆಗಳು ಕೊಟ್ಟಿದ್ದ ಸರ್. ನಾನು 2016 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದಾಗ 7 ಪ್ರಶ್ನೆ ಹಾಕಿದ್ದೆ. ಅಂದ್ರೆ 7 ಪ್ರಶ್ನೆ ಹೆಂಗ್ ಹಾಕಿದೆ ಅಂತಂದ್ರೆ ಪ್ರಶ್ನೆ ಪತ್ರಿಕೆದಾಗ ಇದ್ದಂತ ನೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಏನ್ ಮಾಡ್ಕೊಂಡಿದ್ದೆ ಸರ್, ಅಪ್ಡೇಟ್ ಮಾಡ್ಕೊಂಡಿದ್ದೆ. ಇನ್ನೊಂದು ಮುಖ್ಯವಾಗಿ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ ಸರ್, ಈಗ ಕೊಡ್ತಾ ಇಲ್ಲ, ಹಳೇದು ಕ್ವಶನ್ ಪೇಪರ್ ಕೊಟ್ಟಿದ್ದಾನೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿಗೆಸೆ FD ಕೊಡ್ತಾನೆ. ಏನು ಘಟನೆ ನಡೀತು ಅಲ್ಲಿ, ಘಟನೆ ನಡೀತು, ಹಂಗ ಹಿಂಗ ಅದು, ಆಮೇಲೆ ಕೆಳಗಡೆ 4 ಕ್ವಶನ್ ಕ್ರಿಯೇಟ್ ಮಾಡಿರ್ತಾನ. ಅದನ್ನ ಓದಿ ಕ್ವಶನ್ ನೋಡ್ಬೇಕಂತಂದ್ರೆ ನಮ್ಮ ಹತ್ರ ಪೇಷನ್ಸ್ ಇರ್ಬೇಕು. ಅಲ್ಲಿ ಬುಗುಲು ಮಾಡಿ ಅಂಜಿಕೊಂಡು ಆ ಟೈಪ್ ಮಾಡಕ್ ಹೋದ್ರೆ ಕೆಲಸ ಆಗೋದಿಲ್ಲ. ಪೇಷನ್ಸ್ ಇರ್ಬೇಕು, ಇಂಪಾರ್ಟೆಂಟ್. ಪೇಷನ್ಸ್ ಇದ್ರೆ ಮಾತ್ರ ಆ ಪ್ಯಾರಾಗ್ರಾಫ್ ನ ಓದಿ ಕೇಸೆ ಕೆಳಗಡೆ ಕ್ವಶನ್ ಏನ್ ಮಾಡೋದು ಸರ್, ನಾವು ಟಿಕ್ ಹಾಕ್ಬೋದು. ಇಂಪಾರ್ಟೆಂಟ್. ಇಷ್ಟು ಇಂಪಾರ್ಟೆಂಟ್ ನೀತಿ ಶಿಕ್ಷಣ ಸರ್.